Hello everyone, welcome our education channel We Learn Together. ಈ ವಿಡಿಯೋದಲ್ಲಿ ನಾವು ಸಮಾಜ ವಿಜ್ಞಾನದ ಬಹು ಆಯ್ಕೆಯ ಪ್ರಶ್ನೋತ್ತರಗಳ ಒಂದು ಸರಣಿ ಏನಿದೆ ಅದರ 5ನೇ ಸರಣಿಯನ್ನು ನಾವೀಗ ನೋಡ್ತಾ ಹೋಗೋಣ. ಆರನೇ ಸರಣಿಯನ್ನು ನಾವು ನೋಡ್ತಾ ಹೋಗೋಣ. ಆಲ್ರೆಡಿ 5 ಸರಣಿಯನ್ನು ನಾವು ಅಪ್ಲೋಡ್ ಮಾಡಿ ಆಗಿದೆ. ಇದು 6ನೆಯ ಒಂದು ಸರಣಿಯಾಗಿದೆ. ಇದರಲ್ಲಿ 30 ಪ್ರಶ್ನೆಗಳನ್ನೊಳಗೊಂಡಂತಹ 30 MCQ ಮಾದರಿಯ ಪ್ರಶ್ನೆಗಳನ್ನು ಇದರಲ್ಲಿ ನಾವು ಒಳಗೊಂಡಿರುವಂಥದ್ದು. ಈ MCQ ಮಾದರಿಯ ಪ್ರಶ್ನೆಗಳು ನಿಮಗೆ TETಯಲ್ಲಿ ಬರುವಂತಹ ಕ್ವಶನ್ಗಳನ್ನು ಹೇಗೆ ಅನಾಲಿಸಿಸ್ ಮಾಡಬೇಕು, ವಿಶ್ಲೇಷಣೆಯನ್ನು ಮಾಡಬೇಕು, 4 ಆಪ್ಷನ್ಗಳಲ್ಲಿ ಸರಿಯಾದಂತಹ ಆಪ್ಷನ್ಗಳನ್ನು ಹೇಗೆ ನಾವು ಚೂಸ್ ಮಾಡ್ಕೊಳ್ಬೇಕು ಅನ್ನುವಂಥದ್ದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಈ MCQ ಮಾದರಿಯ ಪ್ರಶ್ನೆಗಳನ್ನ ಬಿಡಿಸಿದಷ್ಟು ಅದು ಪ್ರಾಕ್ಟೀಸ್ ಆಗ್ತಾ ಹೋಗುತ್ತೆ. ಅದಕ್ಕಾಗಿ MCQ ಮಾದರಿಯ ಪ್ರಶ್ನೆಗಳನ್ನು ಯಾವ ರೀತಿಯಾಗಿ ಕೇಳಬಹುದು ಕ್ವಶನ್ಗಳನ್ನು ಅನ್ನೋದು ಸಹ ಇದರಿಂದ ತಿಳಿದು ಬರುತ್ತೆ. ಇದೇ ರೀತಿಯಾಗಿ ಒನ್ ಲೈನರ್ ಇರಬಹುದು, ಅವುಗಳನ್ನು ಸಹ ನಾವು ಹಾಕಿದ್ದೇವೆ. ಹಾಗೆ 6 ಮತ್ತು 8, 9, 10ರ ಮ್ಯಾರಥಾನ್ ಎಪಿಸೋಡ್ಗಳನ್ನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೇವೆ. 7ನೇ ತರಗತಿಯ ಮ್ಯಾರಥಾನ್ ಎಪಿಸೋಡನ್ನು ಸದ್ಯದಲ್ಲೇ ನಾವು ಅದನ್ನು ಸಹ ಅಪ್ಲೋಡನ್ನು ಮಾಡ್ತೇವೆ. ಅವು ಏನಾಗುತ್ತೆ, ಒನ್ ಲೈನರ್ಗಳು ಏನು ನಿಮ್ಮ 6ರಿಂದ 8ನೇ ತರಗತಿಯ ಸಂಪೂರ್ಣ ಪುಸ್ತಕ ಇದೆಯೋ ಅದರಲ್ಲಿ ಬರುವಂತಹ ಇಂಪಾರ್ಟೆಂಟ್ ಇರುವಂತಹ ಕ್ವಶನ್ಗಳನ್ನು ಒನ್ ಲೈನರ್ ಆನ್ಸರ್ಗಳನ್ನು ಮಾಡಿರುವಂಥದ್ದು. ಸುಮಾರು 500 ಪ್ರಶ್ನೆಗಳನ್ನು ಒಳಗೊಂಡಂತಹ ಒಂದು ಮ್ಯಾರಥಾನ್ಗಳಾಗಿರ್ತವೆ. ಇವುಗಳಿಂದ ನೀವು ಇಡೀ ಬುಕ್ಕನ್ನು ಲಾಸ್ಟ್ ಮೂಮೆಂಟ್ನಲ್ಲಿ ಅನಲೈಸ್ ಮಾಡಲಿಕ್ಕೆ ಅಥವಾ ಲಾಸ್ಟ್ ಮೂಮೆಂಟ್ನಲ್ಲಿ ರಿವಿಷನ್ ಮಾಡಲಿಕ್ಕೆ ತುಂಬ ಹೆಲ್ಪ್ಫುಲ್ ಆಗುತ್ತೆ ಅನ್ನೋ ಕಾರಣಕ್ಕಾಗಿ ಮಾಡ್ತಾ ಇರುವಂಥದ್ದು. ಈಗ ಈ ಬಹು ಆಯ್ಕೆಯ ಪ್ರಶ್ನೆಗಳನ್ನು ನಾವು ಒಂದೊಂದಾಗಿ ಬಿಡಿಸ್ತಾ ಹೋಗೋಣ. 30 ಕ್ವಶನ್ಗಳಿರುವಂಥದ್ದು. ಅವುಗಳಲ್ಲಿ ಮೊದಲನೇ ಪ್ರಶ್ನೆನ ನಾವು ನೋಡೋಣ. ಅದಕ್ಕಿಂತಲೂ ಮೊದಲು ನೀವು ನಮ್ಮ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಆಗದೇ ವಿಡಿಯೋನ ನೋಡ್ತಾ ಇದ್ದರೆ ಅಥವಾ ಮೊದಲ ಸಾರಿ ನಮ್ಮ ಚಾನಲ್ನ ವಿಡಿಯೋವನ್ನು ನೋಡ್ತಾ ಇದ್ದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಬೆಲ್ ಬಟನ್ ಒತ್ತೋ ಮೂಲಕ ನಮಗೆ ನೋಟಿಫೈ ಆಗಿದೆ. ಇದರಿಂದ ನಾವು ಹಾಕುವಂತಹ ಅಪ್ಕಮಿಂಗ್ ವೀಡಿಯೋಸ್ಗಳು ನಿಮಗೆ ನೋಟಿಫಿಕೇಷನನ್ನು ತೋರಿಸುತ್ತೆ. ಅದರಿಂದ ನಿಮ್ಮ ಬೇಗ ವಿಡಿಯೋವನ್ನು ನೋಡಲಿಕ್ಕೆ ಸಹಾಯ ಆಗುತ್ತೆ. ಕಡಿಮೆ ಅವಧಿ ಇರೋದ್ರಿಂದ ಹೆಚ್ಚು ವಿಷಯವನ್ನು ಕವರ್ ಮಾಡಲಿಕ್ಕೆ ಇದು ನಿಮಗೆ ಸಹಾಯವನ್ನು ಮಾಡುತ್ತೆ ಅನ್ನುವಂಥದ್ದು. ಫಸ್ಟ್ ಕ್ವಶನನ್ನು ನೋಡೋಣ. ಅದರಲ್ಲಿ ಯಹೂದಿಗಳ ಮೂಲ ಪುರುಷ. ಆಪ್ಷನ್ 1 ಜ್ಯೂಸ್, ಆಪ್ಷನ್ 2 ಜುಡಾಯಿಸಮ್, ಆಪ್ಷನ್ 3 ಯಾವೆ, ಆಪ್ಷನ್ 4 ಅಬ್ರಹಾಂ. ಯಹೂದಿಗಳ ಮೂಲ ಪುರುಷ ಅಂತ ಹೇಳಿ ಕರೆಯುವಂಥದ್ದು ಅಬ್ರಹಾಂನನ್ನು ಕರೀತಾರೆ. ಅಬ್ರಹಾಂ ಯಹೂದಿಗಳ ಮೂಲ ಪುರುಷ. ಯಹೂದಿಗಳ ಒಂದು ದೇವರನ್ನು, ಯಾವೆ ಅನ್ನುವಂಥ ದೇವರು ಯಹೂದಿಗಳು ಆರಾಧನೆಯನ್ನು ಮಾಡ್ತಾ ಇದ್ರು. ಈ ಕ್ರೈಸ್ತ ಮತ್ತು ಇಸ್ಲಾಂ ಮತಗಳು ಅಥವಾ ಧರ್ಮಗಳು ಬರುವುದಕ್ಕೂ ಪೂರ್ವದಲ್ಲಿ ಇದ್ದಂತಹ ಒಂದು ಮತ ಅಂದರೆ ಅದು ಯಹೂದಿಯಾಗಿತ್ತು. ಅವುಗಳಿಂದಲೇ ಕವಲೊಡೆದಂಥವು ಈ ಇಸ್ಲಾಂ ಮತ್ತು ಮುಸ್ಲಿಂ ಅನ್ನುವಂತಹ 2 ಪಂಗಡಗಳು. ನೆಕ್ಸ್ಟ್ 2ನೇ ಪ್ರಶ್ನೆ. ಪರ್ಷಿಯಾ ಎನ್ನುವುದು ಈ ದೇಶದ ಪುರಾತನ ಹೆಸರು. ಇರಾಕ್, ಇರಾನ್, ಕುವೈತ್, ಸೌದಿ ಅರೇಬಿಯಾ. ಪರ್ಷಿಯಾ ಎನ್ನುವುದು ಯಾವ ದೇಶದ ಪುರಾತನ ಹೆಸರಾಗಿದೆ ಅನ್ನುವಂಥದ್ದು. ಸರಿಯಾದ ಉತ್ತರ ಇಲ್ಲಿ ಆಪ್ಷನ್ 2 ಏನಿದೆ, ಇರಾನ್, ಇದು ಸರಿಯಾದಂತಹ ಉತ್ತರ. ಪರ್ಷಿಯಾಕ್ಕೆ ಈಗಿನ ಹೆಸರು ಇರಾನ್ ಅನ್ನುವಂಥದ್ದು. ಇರಾನ್ಗೆ ಪ್ರಾಚೀನವಾಗಿ ಪರ್ಷಿಯಾ ಅನ್ನುವಂಥ ಹೆಸರಿನಿಂದ ಕರೀತಾ ಇದ್ರು. ನೆಕ್ಸ್ಟ್ 3ನೇ ಪ್ರಶ್ನೆ. ಏಸುವನ್ನು ಮಸೀಹ ಎಂದು ಕರೆದವನು. ಆಪ್ಷನ್ 1 ಜಾನ್ ಬ್ಯಾಪ್ಟಿಸ್ಟ್, ಆಪ್ಷನ್ 2 ಪೀಟರ್, ಆಪ್ಷನ್ 3 ಸಂತ್ ಥಾಮಸ್, ಹಾಗೆ ಆಪ್ಷನ್ 4 ಪಾಂಡಿಯಸ್ ಪೈಲೆಟ್ ಅನ್ನುವಂಥವ್ರು. ಯಾರು ಏಸುವನ್ನು ಮಸೀಹ ಅಂತ ಹೇಳಿ ಕರೆದ್ರು? ಮಸೀಹ ಅಥವಾ ಮಹಾರಕ್ಷಕ ಅನ್ನುವಂಥದ್ದು. ಏಸು ಏನಿದ್ದಾನೆ ದೀಕ್ಷಾ ಸ್ನಾನವನ್ನು ಪಡೆದ ನಂತರ ಮಸೀಹ ಅಥವಾ ಮಹಾರಕ್ಷಕ ಅಂತ ಹೇಳಿ ಅನ್ನಿಸ್ತಾನೆ. ಅಂದರೆ ಜನರ ಸೇವೆಯನ್ನು ಮಾಡಲಿಕ್ಕಾಗಿ, ಜನರ ತೊಂದರೆಯನ್ನು, ನೋವನ್ನು ಕಡಿಮೆ ಮಾಡಲಿಕ್ಕಾಗಿ ಬಂದಿರುವಂತಹವನು ಅನ್ನುವಂತಹ ಅರ್ಥವನ್ನು ಕೊಡುವಂತಹ ಮಸೀಹ ಅನ್ನುವಂಥದ್ದು. ಸರಿಯಾದ ಉತ್ತರ ಇದಕ್ಕೆ ಜಾನ್ ಬ್ಯಾಪ್ಟಿಸ್ಟ್. ಆಪ್ಷನ್ 1 ಜಾನ್ ಬ್ಯಾಪ್ಟಿಸ್ಟ್ ಇವರಿಂದ ದೀಕ್ಷಾ ಸ್ನಾನವನ್ನು ಪಡಿತಾರೆ. ದೀಕ್ಷಾ ಸ್ನಾನ ಅಂದರೆ ಒಂದು ರೀತಿಯಾಗಿ ಉಪದೇಶವನ್ನು ಪಡೆದ ರೀತಿಯಲ್ಲಿ. ಆ ಉಪದೇಶವನ್ನು ಪಡೆದ ನಂತರ ಯೇಸು ಮಸೀಹ ಅಥವಾ ಮಹಾರಕ್ಷಕ ಅಂತ ಹೇಳಿ ಕರೆಸ್ಕೊಳ್ತಾರೆ. ನೆಕ್ಸ್ಟ್ 4ನೇ ಪ್ರಶ್ನೆ. ರಜಪೂತರ ಡಂಗ ಅರಸ ಈ ವಂಶದ ಪ್ರಸಿದ್ಧ ಅರಸ. ಚಂದೇಲರು, ಆಪ್ಷನ್ 2 ಚೌಹಾಣರು, 3 ಪ್ರತಿಹಾರರು, 4
ಸೋಲಂಕಿಗಳು. ಸರಿಯಾದ ಉತ್ತರ ಇದಕ್ಕೆ ಚಂದೇಲರು. ಆಪ್ಷನ್ 1. ಚಂದೇಲರ ಪ್ರಮುಖ ಅರಸ ಯಾರಾಗಿರ್ತಾರೆ? ಡಂಗ. ಈತ ಚಂದೇಲರ ಒಬ್ಬ ಪ್ರಸಿದ್ಧ ಅರಸ. ಈ 4 ಮನೆತನಗಳು ರಜಪೂತರ ಮನೆತನಗಳಾಗಿದ್ದಾವೆ. ರಜಪೂತ ಪ್ರಸಿದ್ಧ ಮನೆತನಗಳು. ಅದರಲ್ಲೂ ಈ ಚೌಹಾಣರ, ಪೃಥ್ವಿರಾಜ್ ಚೌಹಾಣನನ್ನು ನಾವು ಇನ್ನೂ ಹೆಚ್ಚಿನದಾಗಿ 2 ತರೈನ್ ಯುದ್ಧಗಳಲ್ಲೂ ಸಹ ಅವನನ್ನು ನಾವು ಐಡೆಂಟಿಫೈ ಮಾಡ್ತೇವೆ, ನೋಡ್ತೇವೆ. ಇಲ್ಲಿ ಡಂಗ ಚಂದೇಲರ ಪ್ರಸಿದ್ಧ ಅರಸ. ನೆಕ್ಸ್ಟ್ 5ನೇ ಪ್ರಶ್ನೆ. ಕಿರಾತಾರ್ಜುನೀಯ ಬರೆದವರು? ಆಪ್ಷನ್ 1 ಜಯದೇವ, ಆಪ್ಷನ್ 2 ಭಾರವಿ, ಆಪ್ಷನ್ 3 ಹೇಮಚಂದ್ರ, ಆಪ್ಷನ್ 4 ಭೋಜಕವಿ. ಕಿರಾತಾರ್ಜುನೀಯ ಅನ್ನುವಂತಹ ಕೃತಿಯನ್ನು ಬರೆದವರು ಯಾರು? ಸರಿಯಾದ ಉತ್ತರ ಭಾರವಿ. ಭಾರವಿಯ ಕಿರಾತಾರ್ಜುನೀಯ ಅನ್ನುವಂತಹ ಕೃತಿ. ಇನ್ನು ಜಯದೇವಂದು ಗೀತ ಗೋವಿಂದ ಅನ್ನುವಂತಹ ಒಂದು ಪ್ರಸಿದ್ಧ ಕೃತಿಯನ್ನು ಬರೆದಿದ್ದಾನೆ ಜಯದೇವ. ಅದರಲ್ಲಿ ಕಿರಾತಾರ್ಜುನೀಯ ಅನ್ನುವಂತಹ ಕೃತಿ ಸಂಬಂಧಪಟ್ಟಿದ್ದು ಭಾರವಿಗೆ. ನೆಕ್ಸ್ಟ್ 6ನೇ ಪ್ರಶ್ನೆ. ಭಾರತದ ಈ ರಾಜನು ಕ್ಯಾಸ್ಪಿಯನ್ ಸಮುದ್ರದವರೆಗೂ ತನ್ನ ರಾಜ್ಯವನ್ನು ವಿಸ್ತರಿಸಿ ಈಗಿನ ಇರಾನ್ನಲ್ಲಿ ತನ್ನ ವಿಜಯಧ್ವಜವನ್ನು ನೆಟ್ಟಿದ್ದನು. ಭಾರತದ ಯಾವ ರಾಜ ಕ್ಯಾಸ್ಪಿಯನ್ ಸಮುದ್ರದವರೆಗೂ ತನ್ನ ರಾಜ್ಯವನ್ನು ವಿಸ್ತರಿಸಿದ್ದ? ಆಪ್ಷನ್ 1 ಲಲಿತಾದಿತ್ಯ ಮುಕ್ತಾಪೀಡ, ಆಪ್ಷನ್ 2 ಚಂದ್ರಪೀಡ, ಆಪ್ಷನ್ 3 ತಾರಾಪೀಡ, ಹಾಗೆ ಆಪ್ಷನ್ 4 ವಜ್ರಾಪೀಡ. ಇದು ಕಾರ್ಕೋಟ ಮನೆತನಕ್ಕೆ ಸಂಬಂಧಪಟ್ಟಿರುವಂಥದ್ದು. ಕಾರ್ಕೋಟ ಮನೆತನದ ಇದಕ್ಕೆ ಸಂಬಂಧಪಟ್ಟಿರುವಂಥದ್ದು. ಕಾಶ್ಮೀರವನ್ನು ಆಳ್ವಿಕೆ ಮಾಡಿದಂಥ ಒಂದು ಪ್ರಸಿದ್ಧ ರಾಜ ಮನೆತನ ಕಾರ್ಕೋಟ ಮನೆತನ ಅನ್ನುವಂಥದ್ದು. ಅವರ ರಾಜರಿಗೆ ಸಂಬಂಧಪಟ್ಟಿರುವಂತಹ ಯಾವ ರಾಜ ತನ್ನ ಈ ಸಾಮ್ರಾಜ್ಯವನ್ನು ವಿಸ್ತರಿಸಿ ಈಗಿನ ಇರಾನ್ನವರೆಗೂ ಹೋಗಿ ತನ್ನ ವಿಜಯಧ್ವಜವನ್ನು ನೆಟ್ಟಿದ್ದ ಅನ್ನುವಂಥದ್ದು ಪ್ರಶ್ನೆ. ಸರಿಯಾದ ಉತ್ತರ ಇಲ್ಲಿ 6ನೇ ಪ್ರಶ್ನೆಗೆ ಆಪ್ಷನ್ 1 ಲಲಿತಾದಿತ್ಯ ಮುಕ್ತಾಪೀಡ. ಈತ ಏನು ಮಾಡ್ತಾನೆ? ಕ್ಯಾಸ್ಪಿಯನ್ ಸಮುದ್ರದವರೆಗೂ ಹೋಗಿ ಇರಾನ್ನಲ್ಲಿ ವಿಜಯಧ್ವಜವನ್ನು ನೆಟ್ಟಿರ್ತಾನೆ. ಈತನ ಆಸ್ಥಾನದಲ್ಲಿದ್ದಂತಹ ಪ್ರಸಿದ್ಧ ಕವಿಯೇ ಕಲ್ಹಣ. ಕಲ್ಹಣ ಅನ್ನುವಂತಹ ಕವಿ ಪ್ರಸಿದ್ಧವಾದಂತಹ ರಾಜತರಂಗಿಣಿ ಅನ್ನುವಂತಹ ಒಂದು ಕೃತಿಯನ್ನು ಈತ ರಚನೆಯನ್ನು ಮಾಡ್ತಾನೆ. ಕಾಶ್ಮೀರದ ಕುರಿತು ವೈಜ್ಞಾನಿಕವಾಗಿ ಅಧ್ಯಯನ ಮಾಡುವಂತಹ ಒಂದು ಕೃತಿ ಅಂದರೆ ಅದು ಕಲ್ಹಣನ ರಾಜತರಂಗಿಣಿಯಾಗಿದೆ. ನೆಕ್ಸ್ಟ್ 7ನೇ ಪ್ರಶ್ನೆ. ಭಾರತ ಸಂವಿಧಾನ ಪೂರ್ವ ಪೀಠಿಕೆಯನ್ನು ರಾಜಕೀಯ ಜಾತಕ ಎಂದು ಕರೆದವರು? ಆಪ್ಷನ್ 1 ಜವಾಹರ್ಲಾಲ್ ನೆಹರು, ಆಪ್ಷನ್ 2 ಟಿ ಕೃಷ್ಣಮಾಚಾರಿ, ಆಪ್ಷನ್ 3 ರಾಜಗೋಪಾಲಾಚಾರಿ, ಹಾಗೆ ಆಪ್ಷನ್ 4 KM ಮುನ್ಷಿ. ಸರಿಯಾದ ಉತ್ತರ ಇಲ್ಲಿ ಆಪ್ಷನ್ 4 KM ಮುನ್ಷಿ. ಇವರು ರಾಜಕೀಯ ಜಾತಕ ಅಂತ ಹೇಳಿ ಭಾರತ ಸಂವಿಧಾನದ ಪೂರ್ವ ಪೀಠಿಕೆ ಅಥವಾ ಭಾರತ ಸಂವಿಧಾನದ ಪ್ರಸ್ತಾವನೆ ಅಂತ ನಾವು ಕರಿತೇವೆ, ಅದನ್ನು ಕರೆದಿದ್ದಾರೆ. ಪ್ರಸ್ತಾವನೆಯನ್ನು ಸಂವಿಧಾನದ ಒಂದು ರಾಜಕೀಯ ಜಾತಕ ಅಂತ ಹೇಳಿ ಕರೆದಿದ್ದಾರೆ. ಭಾರತ ಸಂವಿಧಾನ ಇದು ಜನವರಿ 26, 1950 ಜಾರಿಗೆ ಬರುತ್ತೆ. ಆದರೆ ಅದು ಅಂಗೀಕಾರ ಆಗಿದ್ದು ನವೆಂಬರ್ 26, 1949 ಅದರ ಅಂಗೀಕಾರವನ್ನು ಮಾಡಲಾಗುತ್ತೆ. ಸುಮಾರು 2 ವರ್ಷದ 11 ತಿಂಗಳ 18 ದಿನಗಳ ಕಾಲ, 2 ವರ್ಷದ 11 ತಿಂಗಳ 18 ದಿನಗಳ ಕಾಲದ ಒಂದು ಸತತ ಅವಿರತ ಪ್ರಯತ್ನದಿಂದ ಭಾರತದ ಸಂವಿಧಾನ ರಚನೆಯಾಗುತ್ತೆ. ಪ್ರಸ್ತುತ 450ಕ್ಕೂ ಅಧಿಕ ವಿಧಿಗಳು ಇದರಲ್ಲಿ ಇರುವಂಥದ್ದು. ಎಷ್ಟೋ ಅಮೆಂಡ್ಮೆಂಟ್ಗಳು, ತಿದ್ದುಪಡಿಗಳ ನಂತರ 450ಕ್ಕೂ ಅಧಿಕ ವಿಧಿಗಳನ್ನು ಭಾರತ ಸಂವಿಧಾನದಲ್ಲಿ ಸೇರಿಸಲಾಗಿದೆ. ಪ್ರಪಂಚದ ಅತಿ ದೊಡ್ಡ ಲಿಖಿತ ಸಂವಿಧಾನ ಅಂತ ಹೇಳಿ ಭಾರತ ಸಂವಿಧಾನವನ್ನು ಕರೀಲಾಗುತ್ತೆ. ನೆಕ್ಸ್ಟ್ 8ನೇ ಪ್ರಶ್ನೆ. ಭಾರತ ಸಂವಿಧಾನದ ಎಷ್ಟನೇ ತಿದ್ದುಪಡಿಯ ಅನ್ವಯ 21A ನಲ್ಲಿ ಶಿಕ್ಷಣವನ್ನು ಒಂದು ಮೂಲಭೂತ ಹಕ್ಕನ್ನಾಗಿ ಪರಿಗಣಿಸಲಾಗಿದೆ? ಸಂವಿಧಾನದ ಯಾವ ತಿದ್ದುಪಡಿಯ ಮೂಲಕ 21Aಗೆ 21A ಏನು ಹೇಳುತ್ತೆ? ಶಿಕ್ಷಣ ಅನ್ನುವಂಥದ್ದು ಒಂದು ಮೂಲಭೂತ ಹಕ್ಕು, ಜನರ ಹಕ್ಕು ಅದು ಅನ್ನುವಂಥದ್ದನ್ನು ತಿಳಿಸುತ್ತೆ. ಯಾವ ತಿದ್ದುಪಡಿಯ ಮೂಲಕ ಮಾಡಲಾಗಿದೆ? ಆಪ್ಷನ್ 1 44ನೇ ತಿದ್ದುಪಡಿ, ಆಪ್ಷನ್ 2 48ನೇ ತಿದ್ದುಪಡಿ,
ಆಪ್ಷನ್ 3 68ನೇ ತಿದ್ದುಪಡಿ, ಆಪ್ಷನ್ 4 86ನೇ ತಿದ್ದುಪಡಿ. ಸರಿಯಾದ ಉತ್ತರ ಇಲ್ಲಿ ಆಪ್ಷನ್ 4 86ನೇ ತಿದ್ದುಪಡಿಯ ಮೂಲಕ ಶಿಕ್ಷಣವನ್ನು ಒಂದು ಮೂಲಭೂತ ಹಕ್ಕನ್ನಾಗಿ ಪರಿಗಣನೆಯನ್ನು ಮಾಡಲಾಗಿದೆ. ಅದೇ ರೀತಿ ಮೂಲಭೂತ ಕರ್ತವ್ಯದಲ್ಲೂ ಸೇರಿಸಲಾಗಿದೆ. 14 ವರ್ಷದ ಒಳಗೆ 6ರಿಂದ 14 ವರ್ಷದೊಳಗಿನ ಮಕ್ಕಳನ್ನು ಶಾಲೆಗೆ ಸೇರಿಸುವಂಥದ್ದು ಪಾಲಕ ಮತ್ತು ಪೋಷಕರ ಕರ್ತವ್ಯ ಅಂಥೇಳಿ. ಕರ್ತವ್ಯದಲ್ಲೂ ಸಹ ಶಿಕ್ಷಣಕ್ಕೆ ಸಂಬಂಧಪಟ್ಟಂತಹ ವಿಷಯಗಳಿದ್ದಾವೆ, ಹಾಗೆ ಹಕ್ಕಿನಲ್ಲೂ ಸಹ ಶಿಕ್ಷಣವನ್ನು ಸೇರಿಸಲಾಗಿದೆ. ಶಿಕ್ಷಣವನ್ನು ಪಡೆಯುವಂಥದ್ದು ಪ್ರತಿಯೊಬ್ಬರ ಮೂಲಭೂತ ಹಕ್ಕು ಅಂತ ಹೇಳಿ ಸಂವಿಧಾನದ 86ನೇ ತಿದ್ದುಪಡಿ ತಿಳಿಸುತ್ತೆ. ನೆಕ್ಸ್ಟ್ 9ನೇ ಪ್ರಶ್ನೆ. ಈ ರಾಜ್ಯವು, ಕೆಳಗಿನ ರಾಜ್ಯವು ದ್ವಿಸದನವನ್ನು ಹೊಂದಿದೆ. 2 ಸದನವನ್ನು ಹೊಂದಿರುವಂಥದ್ದು. ಪಶ್ಚಿಮ ಬಂಗಾಳ, ಆಪ್ಷನ್ 2 ತಮಿಳುನಾಡು, ಆಪ್ಷನ್ 3 ಉತ್ತರ ಪ್ರದೇಶ, ಆಪ್ಷನ್ 4 ಅಸ್ಸಾಂ. ಯಾವ ಒಂದು ರಾಜ್ಯ ದ್ವಿಸದನ ಹೊಂದಿದೆ? ದ್ವಿಸದನ ಅಂದರೆ ವಿಧಾನಸಭೆ ಹಾಗೆ ವಿಧಾನ ಪರಿಷತ್ತು. ವಿಧಾನ ಪರಿಷತ್ 2 ಸದನವನ್ನು ಹೊಂದಿರಬೇಕು, ಹಾಗಿದ್ರೆ ಅದನ್ನ ದ್ವಿಸದನ ಅಂತ ಹೇಳಿ ಕರಿತೇವೆ. ಏಕಸದನ ಹೊಂದಿರುವಲ್ಲಿ ವಿಧಾನಸಭೆ ಮಾತ್ರ ಇರುತ್ತೆ, ವಿಧಾನ ಪರಿಷತ್ ಇರೋದಿಲ್ಲ. ವಿಧಾನಸಭೆ ಮತ್ತು ವಿಧಾನ ಪರಿಷತ್ ಎರಡೂ ಇದೆ ಅಂದರೆ ಅದು ದ್ವಿಸದನ ಹೊಂದಿರುವಂಥದ್ದು. ಎಕ್ಸಾಂಪಲ್ ಈಗ ಕರ್ನಾಟಕ ದ್ವಿಸದನವನ್ನು ಹೊಂದಿದೆ, ಯಾಕಂದರೆ ಇಲ್ಲಿ ವಿಧಾನಸಭೆಯೂ ಅಂಗೀಕಾರದಲ್ಲಿದೆ, ಹಾಗೆ ವಿಧಾನ ಪರಿಷತ್ ಸಹ ಅದು ಸಹ ಇರುವಂಥದ್ದು. ಇಲ್ಲಿ ಕೊಟ್ಟಿರುವ 4 ಆಪ್ಷನ್ಗಳಲ್ಲಿ ಯಾವುದು ದ್ವಿಸದನ, ಯಾವ ರಾಜ್ಯದಲ್ಲಿ ದ್ವಿಸದನ ಇದೆ ಅಂದರೆ ವಿಧಾನಸಭೆ ವಿಧಾನ ಪರಿಷತ್ಗಳು ಇದ್ದಾವೆ ಅನ್ನುವಂಥದ್ದು. ಸರಿಯಾದ ಉತ್ತರ ಇಲ್ಲಿ ಆಪ್ಷನ್ 3 ಉತ್ತರ ಪ್ರದೇಶ ರಾಜ್ಯದಲ್ಲಿ ದ್ವಿಸದನವನ್ನು ಹೊಂದಿದೆ. ಪಶ್ಚಿಮ ಬಂಗಾಳ ಆಗಿರ್ಬೋದು, ತಮಿಳುನಾಡು ಆಗಿರ್ಬೋದು, ಅಸ್ಸಾಂ ಆಗಿರ್ಬೋದು ಏಕಸದನವನ್ನು ಹೊಂದಿದಂತಹ ರಾಜ್ಯಗಳಾಗಿದ್ದಾವೆ. ಆದರೆ ಉತ್ತರ ಪ್ರದೇಶ ರಾಜ್ಯ ಏನಿದೆ ದ್ವಿಸದನವನ್ನು ಹೊಂದಿರುವಂಥದ್ದು. ನೆಕ್ಸ್ಟ್ 10ನೇ ಪ್ರಶ್ನೆ. ಭಾರತದ ಸರ್ವೋಚ್ಚ ನ್ಯಾಯಾಲಯವು ಅಸ್ತಿತ್ವಕ್ಕೆ ಬಂದ ದಿನ. ಆಪ್ಷನ್ 1 ಜನವರಿ 25, ಆಪ್ಷನ್ 2 ಜನವರಿ 26, ಆಪ್ಷನ್ 3 ಜನವರಿ 27, ಆಪ್ಷನ್ 4 ಜನವರಿ 28. ಯಾವಾಗ ಸರ್ವೋಚ್ಚ ನ್ಯಾಯಾಲಯ ಅಥವಾ ಸುಪ್ರೀಂ ಕೋರ್ಟ್ ಅಂತ ಹೇಳಿ ಕರಿತೇವೆ ಅದು ಜಾರಿಗೆ ಬಂತು ಅಥವಾ ಅಸ್ತಿತ್ವಕ್ಕೆ ಬಂದಿತ್ತು ಅನ್ನುವಂಥದ್ದು. ಸರಿಯಾದ ಉತ್ತರ ಆಪ್ಷನ್ 4 ಜನವರಿ 28ರಂದು ಸುಪ್ರೀಂ ಕೋರ್ಟನ್ನು ಅಸ್ತಿತ್ವಕ್ಕೆ ತರಲಾಗುತ್ತೆ, ಅಸ್ತಿತ್ವಕ್ಕೆ ಅದು ಬರುತ್ತೆ. ದೆಹಲಿಯಲ್ಲಿ ಇದರ ಒಂದು ಸುಪ್ರೀಂ ಕೋರ್ಟ್ನ ಕಚೇರಿ ಅಥವಾ ಸುಪ್ರೀಂ ಕೋರ್ಟ್ ಇರುವಂಥದ್ದು ದೆಹಲಿಯಲ್ಲಿ. ಭಾರತದ ಉಚ್ಚ ನ್ಯಾಯಾಲಯ ಅಥವಾ ಸರ್ವೋಚ್ಚ ನ್ಯಾಯಾಲಯ, ಅತ್ಯುನ್ನತ ನ್ಯಾಯಾಲಯ ಅಂತ ಕರೆಯುವಂಥದ್ದು ಈ ಸುಪ್ರೀಂ ಕೋರ್ಟನ್ನು. ಯಾವುದೇ ಕೆಳ ಹಂತದ ನ್ಯಾಯಾಲಯದ ಮೇಲ್ಮನವಿಗಳನ್ನು ತೆಗೆದುಕೊಂಡು ಹೋಗಿ ಸುಪ್ರೀಂ ಕೋರ್ಟ್ನವರೆಗೂ ಸಹ ನಾವು ಹೋಗ್ಬೋದು. ಸುಪ್ರೀಂ ಕೋರ್ಟ್ನಲ್ಲಿ ಬಂದ ನಿರ್ಧಾರವನ್ನು ಅಂತಿಮ ನಿರ್ಧಾರ ಅಂತ ಹೇಳಿ ಪರಿಗಣನೆ ಮಾಡಲಾಗುತ್ತೆ. ಅಷ್ಟು ಒಂದು ಉತ್ತಮವಾದಂತಹ ನ್ಯಾಯಾಲಯ, ಉತ್ಕೃಷ್ಟವಾದಂತಹ ನ್ಯಾಯಾಲಯ ಸುಪ್ರೀಂ ಕೋರ್ಟ್ ಆಗಿರುವಂಥದ್ದು. ನೆಕ್ಸ್ಟ್ 11ನೇ ಪ್ರಶ್ನೆ. ಮಳೆಯ ನೀರನ್ನು ಅತ್ಯಂತ ಯುಕ್ತವಾಗಿ ಸಂಗ್ರಹಿಸಲು ವ್ಯವಸ್ಥೆ ಇದ್ದ ಸಿಂಧೂ ನಾಗರಿಕತೆಯ ತಾಣ ಯಾವುದು? ಆಪ್ಷನ್ 1 ಲೋಥಾಲ್, ಆಪ್ಷನ್ 2 ಹರಪ್ಪ, ಆಪ್ಷನ್ 3 ಕಾಲಿಬಂಗನ್, ಆಪ್ಷನ್ 4 ಧೋಲವೀರ. ಯಲ್ಲಿ ಮಳೆಯ ನೀರನ್ನು ಅತ್ಯಂತ ಯುಕ್ತವಾಗಿ ಸಂಗ್ರಹಿಸುವ ಒಂದು ವ್ಯವಸ್ಥೆ ಇತ್ತು ಅನ್ನುವಂಥದ್ದು. ಇದಕ್ಕೆ ಸರಿಯಾದಂತಹ ಉತ್ತರ ಆಪ್ಷನ್ 4 ಧೋಲವೀರ. ಈ ಧೋಲವೀರದಲ್ಲಿ ಮಳೆಯ ನೀರನ್ನು ಅತ್ಯಂತ ಯುಕ್ತವಾಗಿ ಸರಿಯಾಗಿ ಸಂಗ್ರಹಣೆಯನ್ನು ಮಾಡಲಿಕ್ಕೆ ಈಗಿನ ಮಳೆ ಕೊಯ್ಲು ಅನ್ನುವಂತಹ ಒಂದು ರೀತಿಯಲ್ಲಿ ಮಳೆ ಕೊಯ್ಲಿನ ರೂಪದಲ್ಲಿ ಇದ್ದಂತಹ ವ್ಯವಸ್ಥೆ ಅಂದೇ ಈ ಧೋಲವೀರದಲ್ಲಿ ಮಾಡಲಾಗಿತ್ತು. ಸಿಂಧೂ ನಾಗರಿಕತೆಯ ಸಂದರ್ಭದಲ್ಲೇ ಇದನ್ನ ಮಾಡಲಾಗಿತ್ತು. ಈ ಲೋಥಾಲ್ ಅನ್ನುವಂಥದ್ದು ಒಂದು ಹಡಗುಕಟ್ಟೆ ಅಥವಾ ಈಗಿನ ಬಂದರುಗಳು ಅಂತೇನು ಕರಿತೇವೆ ಆ ರೀತಿಯಾಗಿತ್ತು. ಕಾಲಿಬಂಗನಲ್ಲಿ ಒಲೆಗಳು ಕಂಡು ಬಂದಿದ್ದಾವೆ ಅನ್ನುವಂಥದ್ದು. ಒಲೆಗಳು ಇಲ್ಲಿ ಬೆಂಕಿಯ ಕುರುಹುಗಳು, ಬೆಂಕಿಯನ್ನು ಬಳಸ್ತಾ ಇದ್ರು ಅನ್ನುವಂಥದ್ದೆಲ್ಲ ಇಲ್ಲಿ ಕಂಡು ಬಂದಿರುವಂಥದ್ದು. ಇಲ್ಲಿ ಸರಿಯಾದಂತಹ ಉತ್ತರ ಆಪ್ಷನ್ 4. ನೆಕ್ಸ್ಟ್ 12ನೇ ಪ್ರಶ್ನೆ. ಸರಕು ಸೇವೆಗಳಲ್ಲಿರುವ ಮಾನವನ ಬಯಕೆಯನ್ನು ತೃಪ್ತಿಪಡಿಸುವ ಗುಣ.
ಸರಕು ಮತ್ತು ಸೇವೆಗಳಲ್ಲಿ ಇರುವಂತಹ ಮಾನವನ ಬಯಕೆಯನ್ನು ತೃಪ್ತಿಪಡಿಸುವಂತಹ ಗುಣಕ್ಕೆ ಏನಂತ ಕರೀತಾರೆ? ಆಪ್ಷನ್ 1 ತುಷ್ಟಿಗುಣ, ಆಪ್ಷನ್ 2 ಅನುಭೋಗ, ಆಪ್ಷನ್ 3 ವಿನಿಮಯ, ಆಪ್ಷನ್ 4 ಬಯಕೆ. ಸರಿಯಾದ ಉತ್ತರ ಇಲ್ಲಿ ಆಪ್ಷನ್ 1 ತುಷ್ಟಿಗುಣ ಅಂತ ಹೇಳಿ ಕರೀತಾರೆ. ಸರಕು ಸೇವೆಗಳಲ್ಲಿರುವಂತಹ ಮಾನವನ ಬಯಕೆಯನ್ನು ತೃಪ್ತಿಪಡಿಸುವಂತಹ ಗುಣ. ಅನುಭೋಗ ಅಂದರೆ ನಾವು ನಮ್ಮ ಸ್ವಂತಕ್ಕಾಗಿ ಯಾವುದೇ ವಸ್ತುವನ್ನು ಬಳಸುವಂಥದ್ದನ್ನು ಬಳಸಲಿಕ್ಕಾಗಿ ಕೊಡ್ತಾ ಇದ್ದೇವೆ ಅಂದರೆ ಅದನ್ನ ಅನುಭೋಗ ಅಂತ ಕರೀತಾರೆ. ವಿನಿಮಯ ಅಂದರೆ ವಸ್ತುವನ್ನು ಕೊಟ್ಟು ತೆಗೆದುಕೊಳ್ಳುವಂತಹ ಒಂದು ಪ್ರಕ್ರಿಯೆ. ಹಾಗೆ ಬಯಕೆ ಅಂದರೆ ಆಸೆ, ಮಾನವನ ಆಸೆ. ಈ ಆಸೆ ಅಥವಾ ಬಯಕೆ ಅನ್ನುವಂಥದ್ದೇ ಎಲ್ಲ ಆರ್ಥಿಕ ಚಟುವಟಿಕೆಗಳಿಗೂ ಮೂಲ. ಈ ಪ್ರಶ್ನೆನೂ ಸಹ ಕೇಳ್ಬೋದು. ಎಲ್ಲ ಆರ್ಥಿಕ ಚಟುವಟಿಕೆಯ ಮೂಲ, ಆರ್ಥಿಕ ಚಟುವಟಿಕೆಗೆ ಮೂಲ ಅಂದರೆ ಅದು ಬಯಕೆ. ಇಲ್ಲಿ ಸರಕು ಸೇವೆಗಳ ಮಾನವನ ಬಯಕೆಯನ್ನು ತೃಪ್ತಿಪಡಿಸುವ ಗುಣವನ್ನು ತುಷ್ಟಿಗುಣ ಅಂತ ಹೇಳಿ ಕರೆಯುವಂಥದ್ದು. ನೆಕ್ಸ್ಟ್ 13ನೇ ಪ್ರಶ್ನೆ. ಕುಶಾಣ ರಾಜಮನೆತನದ ಸಂಸ್ಥಾಪಕ. ಕುಶಾಣರ ರಾಜಮನೆತನದ ಸಂಸ್ಥಾಪಕ ಅಂತ ಹೇಳಿ ಕರೆಯುವಂಥದ್ದು. ಆಪ್ಷನ್ 1 ಕನಿಷ್ಕ, ಆಪ್ಷನ್ 2 ವಿಮ್ಕಡ್ಫೀಸಸ್, ಆಪ್ಷನ್ 3 ಅಶ್ವಘೋಷ, ಆಪ್ಷನ್ 4 ಕುಜಲ್ಕಡ್ಫೀಸಸ್. ಸರಿಯಾದ ಉತ್ತರ ಇಲ್ಲಿ ಆಪ್ಷನ್ 4 ಕುಜಲ್ಕಡ್ಫೀಸಸ್ನನ್ನು ಕುಶಾಣರ ಸ್ಥಾಪಕ ಅಂತ ಹೇಳಿ ಕರೀತಾರೆ. ಕನಿಷ್ಕ ಪ್ರಸಿದ್ಧ ಅರಸ, ಕುಶಾಣರ ಪ್ರಸಿದ್ಧ ಅರಸನಾಗಿದ್ದಾನೆ. ಹಾಗೆ ವಿಮ್ಕಡ್ಫೀಸಸ್ ಈತ ಚಿನ್ನದ ನಾಣ್ಯ, ಭಾರತದಲ್ಲಿ ಪ್ರಥಮ ಚಿನ್ನದ ನಾಣ್ಯವನ್ನು ಜಾರಿಗೆ ತಂದವರು ಕುಶಾಣರು. ಆ ಕುಶಾಣರಲ್ಲಿ ಯಾರಿದ್ರು ಆಗ ರಾಜ ಅಂದರೆ ವಿಮ್ಕಡ್ಫೀಸಸ್ ಇದ್ದ. ಕುಶಾಣರ ವಿಮ್ಕಡ್ಫೀಸಸ್ನ ಕಾಲದಲ್ಲಿ ಚಿನ್ನದ ನಾಣ್ಯ ಜಾರಿಗೆ ತರಲಾಗುತ್ತೆ. ಅಶ್ವಘೋಷ ಈತ ಒಬ್ಬ ಬೌದ್ಧ ವಿದ್ವಾಂಸ. ಕನಿಷ್ಕನ ಕಾಲದಲ್ಲಿ, ಕನಿಷ್ಕನ ಅವಧಿಯಲ್ಲಿ ಆತ ಇರ್ತಾನೆ. ಸೊ ಇಲ್ಲಿ 13ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 4 ಕುಜಲ್ಕಡ್ಫೀಸಸ್ ಅನ್ನುವಂಥದ್ದು. ನೆಕ್ಸ್ಟ್ 14ನೇ ಪ್ರಶ್ನೆ. ಸಾಮಾನ್ಯ ಶಕ 320ರಲ್ಲಿ ಗುಪ್ತ ಶಕೆಯನ್ನು ಪ್ರಾರಂಭಿಸಿದ ಗುಪ್ತರ ರಾಜ. ಆಪ್ಷನ್ 1 ಸಮುದ್ರಗುಪ್ತ, ಆಪ್ಷನ್ 2 1ನೇ ಚಂದ್ರಗುಪ್ತ, ಆಪ್ಷನ್ 3 2ನೇ ಚಂದ್ರಗುಪ್ತ, ಆಪ್ಷನ್ 4 ಕುಮಾರಗುಪ್ತ. ಸರಿಯಾದ ಉತ್ತರ ಇಲ್ಲಿ ಆಪ್ಷನ್ 2 1ನೇ ಚಂದ್ರಗುಪ್ತ ಏನಿದ್ದಾನೆ ಈತ ಏನು ಮಾಡ್ತಾನೆ, ಸಾಮಾನ್ಯ ಶಕ 320ರಲ್ಲಿ ಗುಪ್ತ ಶಕೆಯನ್ನು ಆರಂಭ ಮಾಡ್ತಾನೆ. ಸಮುದ್ರಗುಪ್ತ ಗುಪ್ತರ ಪ್ರಸಿದ್ಧ ಅರಸ ಆಗಿದ್ದವನು. ಈತ ಏನು ಮಾಡ್ತಾನೆ, ಅಶ್ವಮೇಧ ಯಾಗವನ್ನು ಮಾಡ್ತಾನೆ. ಉತ್ತರ ಮತ್ತು ದಕ್ಷಿಣದ ಬಹಳಷ್ಟು ರಾಜರನ್ನು ಸೋಲಿಸ್ತಾನೆ. ಈತನ ಬಗ್ಗೆ ಹರಿಸೇನನ ಅಲಹಾಬಾದ್ ಶಾಸನ ತಿಳಿಸುವಂಥದ್ದು. 2ನೇ ಚಂದ್ರಗುಪ್ತ, ಕುಮಾರಗುಪ್ತ ಇವರೆಲ್ಲರೂ ಸಹ ಪ್ರಮುಖರಾದವರು. ಈ ಕುಮಾರಗುಪ್ತನ ಒಂದು ಅವಧಿಯಲ್ಲಿ ಕುಮಾರಗುಪ್ತನ ಅವಧಿಯಲ್ಲಿ ನಳಂದ ವಿಶ್ವವಿದ್ಯಾಲಯವನ್ನು ಸ್ಥಾಪನೆ ಮಾಡಲಾಗುತ್ತೆ ಅನ್ನುವಂಥದ್ದು. ನೆಕ್ಸ್ಟ್ 15ನೇ ಪ್ರಶ್ನೆ. 1 ಫ್ಯಾದಮ್ ಎಂದರೆ? ಆಪ್ಷನ್ 1 5 ಅಡಿ, ಆಪ್ಷನ್ 2 2 ಅಡಿ, ಆಪ್ಷನ್ 3 6 ಅಡಿ, ಆಪ್ಷನ್ 4 9 ಅಡಿ. 1 ಫ್ಯಾದಮ್ ಅಂದರೆ ನೀರಿನ ಆಳವನ್ನು ತಿಳಿಲಿಕ್ಕೆ, ಆಳವನ್ನು ಅಳತೆ ಮಾಡಲಿಕ್ಕೆ ಬಳಸುವಂಥದ್ದನ್ನು ಫ್ಯಾದಮ್ ಅಂತ ಹೇಳಿ ಕರಿತೇವೆ. 1 ಫ್ಯಾದಮ್ ಅಂದರೆ ಅದು 6 ಅಡಿಗಳಿಗೆ ಸಮಾನವಾಗಿರುತ್ತೆ. 6 ಅಡಿಯನ್ನು 1 ಫ್ಯಾದಮ್ ಅನ್ನುವಂಥ ಹೆಸರಿನಿಂದ ಕರೀಲಾಗುತ್ತೆ. ನೆಕ್ಸ್ಟ್ 16ನೇ ಪ್ರಶ್ನೆ. ಮಾರುಕಟ್ಟೆಯಲ್ಲಿ ಗೊತ್ತಾದ ಬೆಲೆಗೆ ಮಾರಾಟಕ್ಕೆ ಸಿದ್ಧವಾಗಿರುವ ಸರಕು ಸೇವೆಗಳ ಪ್ರಮಾಣವನ್ನು ಹೀಗೆಂದು ಕರೆಯುವರು. ಮಾರುಕಟ್ಟೆಯಲ್ಲಿ ಗೊತ್ತಾದ ಬೆಲೆಗೆ, ನಿಗದಿಯಾದ ಬೆಲೆ, ಈಗ ಒಂದು 20 ರೂಪಾಯಿ ಅನ್ನುವಂಥದ್ದು ಇರಬೇಕು ಅಥವಾ 30 ರೂಪಾಯಿ ಅನ್ನುವಂಥದ್ದು. ಗೊತ್ತಾದ ಬೆಲೆಗೆ ಮಾರಾಟಕ್ಕೆ ಸಿದ್ಧವಾಗಿರುವಂತಹ ಸರಕು ಸೇವೆಗಳ ಪ್ರಮಾಣವನ್ನು ಏನಂತ ಕರೀತಾರೆ? ಆಪ್ಷನ್ 1 ಬೇಡಿಕೆ, ಆಪ್ಷನ್ 2 ಉತ್ಪಾದನೆ, ಆಪ್ಷನ್ 3 ವಿತರಣೆ, ಆಪ್ಷನ್ 4 ಪೂರೈಕೆ. ಸರಿಯಾದ ಉತ್ತರ ಇಲ್ಲಿ ಆಪ್ಷನ್ 4 ಪೂರೈಕೆ ಅನ್ನುವಂಥದ್ದನ್ನು ಕರೆಯುವಂಥದ್ದು. ಅದು ಈಗಾಗಲೇ ಸಿದ್ಧ ಆಗಿದೆ, ಮಾರಾಟಕ್ಕಾಗಿ ರೆಡಿಯಾಗಿ ಇರುವಂಥದ್ದು. ಬೇಡಿಕೆ ಬಂದಿದೆ, ಅದಕ್ಕಾಗಿ ಮಾರಾಟಕ್ಕಾಗಿ, ಗೊತ್ತಾದ ಬೆಲೆಗೆ ಮಾರಾಟಕ್ಕಾಗಿ ಮಾರುಕಟ್ಟೆಯಲ್ಲಿ ಸಿದ್ಧವಾಗಿದೆ, ಅದನ್ನು ಪೂರೈಕೆ ಅಂತ ಹೇಳಿ ಕರೆಯುವಂಥದ್ದು. ನೆಕ್ಸ್ಟ್ 17ನೇ ಪ್ರಶ್ನೆ.
ಭಾರತದ ಪಾಲುದಾರಿಕಾ ಸಂಸ್ಥೆಗಳ ಕಾಯ್ದೆ ಜಾರಿಗೆ ಬಂದ ವರ್ಷ. ಭಾರತದಲ್ಲಿ ಪಾಲುದಾರಿಕಾ ಸಂಸ್ಥೆಗಳ ಕಾಯ್ದೆ ಅನ್ನುವಂಥದ್ದು ಯಾವಾಗ ಜಾರಿಗೆ ಬಂತು? ಆಪ್ಷನ್ 1 1932, ಆಪ್ಷನ್ 2 1953, ಆಪ್ಷನ್ 3 1965, ಹಾಗೆ ಆಪ್ಷನ್ 4 1923. ಸರಿಯಾದ ಉತ್ತರ ಇಲ್ಲಿ ಆಪ್ಷನ್ 1 1932ರಲ್ಲಿ ಪಾಲುಗಾರಿಕಾ ಸಂಸ್ಥೆಗಳ ಕಾಯ್ದೆ ಜಾರಿ ಬಂತು. ಈ ಒಂದು ಕಾಯ್ದೆಯ ಅನ್ವಯ ಅವರು ನೋಂದಣಿಯನ್ನು ಮಾಡಿಕೊಂಡಿರಬೇಕಾಗತ್ತೆ, ಅದಕ್ಕೆ ಸಂಬಂಧಪಟ್ಟಂತಹ ಸದಸ್ಯರ ಸಂಖ್ಯೆಯನ್ನು ಇಟ್ಕೊಂಡಿರಬೇಕಾಗತ್ತೆ. ಅಂದರೆ ಹಣಕಾಸಿನ ಸಂಸ್ಥೆಗಳಾದರೆ 10 ಜನ ಇರಬೇಕು, ಇತರೆ ಆದರೆ 20 ಜನರವರೆಗಿನ ಅವಕಾಶವನ್ನು, ಕನಿಷ್ಠ 20 ಜನರು ಇರಬೇಕಾಗಿರುವಂಥದ್ದು ಪಾಲುದಾರಿಕಾ ಸಂಸ್ಥೆಯ ಕಾನೂನಿನಲ್ಲಿರುವಂಥದ್ದು. ಹಾಗೆ ಅದಕ್ಕೆ ಸಂಬಂಧಪಟ್ಟಂತೆ ಬ್ರ್ಯಾಂಚಸ್ಗಳಿದ್ದರೆ ಅವುಗಳ ಡೀಟೇಲ್ಗಳು, ಎಷ್ಟು ಹಣ ಎಷ್ಟು ಲಾಭಾಂಶಗಳನ್ನು ಕೊಡಬೇಕು ಅನ್ನುವಂತಹ ಡೀಟೇಲ್ಗಳನ್ನೆಲ್ಲವನ್ನೂ ಸಹ ಪಾಲುಗಾರಿಕಾ ಸಂಸ್ಥೆಯವರು ನೋಂದಣಿಯನ್ನು ಮಾಡಿಕೊಂಡಿರಬೇಕಾಗತ್ತೆ ಅನ್ನುವಂಥದ್ದನ್ನು ಈ ಕಾಯ್ದೆ ತಿಳಿಸುವಂಥದ್ದು. ನೆಕ್ಸ್ಟ್ 18ನೇ ಪ್ರಶ್ನೆ. ಶಬ್ದಮಣಿ ದರ್ಪಣವನ್ನು ರಚಿಸಿದವರು? ಸರಿಯಾದ ಉತ್ತರ ಇದಕ್ಕೆ ಕೇಶಿರಾಜ. ಶಬ್ದಮಣಿ ದರ್ಪಣ ಈ ಕೃತಿಯನ್ನು ರಚಿಸಿದಂಥವರು ಕೇಶಿರಾಜನ ಶಬ್ದಮಣಿ ದರ್ಪಣ. ರುದ್ರಭಟ್ಟ ಇವರು ಜಗನ್ನಾಥ ವಿಜಯ ಅನ್ನುವಂತಹ ಒಂದು ಕೃತಿಯನ್ನು ರಚಿಸಿದ್ದಾರೆ. ಇನ್ನು ರಾಘವಾಂಕ ಹರಿಶ್ಚಂದ್ರ ಕಾವ್ಯ, ರಾಘವಾಂಕನ ಹರಿಶ್ಚಂದ್ರ ಕಾವ್ಯ ಅನ್ನುವಂತಹ ಒಂದು ಕೃತಿ, ಇದನ್ನು ಇವರು ರಚನೆಯನ್ನು ಮಾಡಿರುವಂಥದ್ದು. ನೆಕ್ಸ್ಟ್ 19ನೇ ಪ್ರಶ್ನೆ. ಒಂದು ಸ್ಥಳದ ರೇಖಾಂಶ ಅಥವಾ ಸೂರ್ಯನ ಸ್ಥಾನಕ್ಕನುಸಾರವಾಗಿ ತಿಳಿಸುವ ವೇಳೆ. ಒಂದು ಸ್ಥಳದ ರೇಖಾಂಶ ಇರುತ್ತೆ ಅಥವಾ ಅಲ್ಲಿನ ಸೂರ್ಯನ ಸ್ಥಾನಕ್ಕೆ ಅನುಸಾರವಾಗಿ ತಿಳಿಸುವಂತಹ ಒಂದು ರೇಖೆಯನ್ನು ಏನಂತ ಕರೀತಾರೆ? ಆಪ್ಷನ್ಗಳು: ಪ್ರಮಾಣ ವೇಳೆ, ವೇಳಾವಲಯದ ವೇಳೆ, ಸ್ಥಾನಿಕ ವೇಳೆ, ಅಂತಾರಾಷ್ಟ್ರೀಯ ವೇಳೆ. ಸ್ಥಳದ ರೇಖಾಂಶವನ್ನು ಆಧರಿಸಿ ಇರುತ್ತೆ. ಆ ಒಂದು ರೇಖಾಂಶದ ಮೇಲೆ ಸೂರ್ಯ ಬಂದಾಗ ಅಲ್ಲಿ 12 ಗಂಟೆ ಆಗಿರುತ್ತೆ ಅನ್ನುವಂಥದ್ದು. ಆ ಒಂದು ರೇಖಾಂಶ, ಆ ರೇಖಾಂಶವನ್ನು ಬಿಟ್ಟು ಬೇರೊಂದು ರೇಖಾಂಶಕ್ಕೆ ಸೂರ್ಯ ದಾಟದ ಅಂದರೆ ಅಲ್ಲಿಯ ರೇಖಾಂಶಕ್ಕೆ ಬದಲಾವಣೆಗೆ ಅನುಗುಣವಾಗಿ ಸಮಯ ಬದಲಾವಣೆ ಆಗ್ತಾ ಇರುತ್ತೆ. ಇಲ್ಲಿ ಸ್ಟ್ಯಾಂಡರ್ಡ್ ಆಗಿ ಒಂದು ದೇಶಕ್ಕೆ ಅಥವಾ ಒಂದು ಪ್ರದೇಶಕ್ಕೆ ಅನ್ನುವಂಥದ್ದು ಇರೋದಿಲ್ಲ. ಹಾಗಾಗಿ ಇದನ್ನು ಸ್ಥಾನಿಕ ವೇಳೆ ಅನ್ನುವಂಥ ಹೆಸರಿನಿಂದ ಕರೀತಾರೆ. ಆಪ್ಷನ್ 3 ಇದಕ್ಕೆ ಸರಿಯಾದ ಉತ್ತರ ಆಗಿದೆ. ಇಲ್ಲಿ ಏನಾಗಿದೆ, ಈಗ ಭಾರತ ಅಂತ ನಾವು ತಗೊಂಡಾಗ ಭಾರತದ ಪ್ರಮಾಣಿತ ವೇಳೆ, ಇಂಡಿಯನ್ ಸ್ಟ್ಯಾಂಡರ್ಡ್ ಟೈಮ್ ಅನ್ನುವಂಥದ್ದು ಪ್ರಧಾನ ರೇಖಾಂಶವಂತ ಹೇಳಿ 82.5 ಡಿಗ್ರಿ ಪೂರ್ವ ರೇಖಾಂಶವನ್ನು ನಾವು ಕನ್ಸಿಡರ್ ಮಾಡ್ತೇವೆ. ಆ ಒಂದು ರೇಖಾಂಶದ ಮೇಲೆ ಸೂರ್ಯ ಬಂದಾಗ 12 ಗಂಟೆ ಆಗಿರುತ್ತೆ. ಅದನ್ನೇ ನಾವು ಇಡೀ ದೇಶದಲ್ಲೆಲ್ಲ ಅಪ್ಲೈನ ಮಾಡ್ಕೊಳ್ತೇವೆ. ಆದರೆ ನಾವು ಇಲ್ಲಿ ಬೆಳಗಾವಿಯಲ್ಲಿ ಕುಳಿತು ಅಥವಾ ಬೆಂಗಳೂರಿನಲ್ಲಿದ್ದು 12 ಗಂಟೆ ಆಗಿದೆ ಅಂತ ಅಂದ್ಕೊಂಡ್ರೆ ಅದು ಈ 82.5 ಡಿಗ್ರಿ ಪೂರ್ವ ರೇಖಾಂಶದಲ್ಲಿ 12:30 ಆಗಿರುವಂಥದ್ದು ಅಥವಾ 12 ಗಂಟೆ ಆಗಿರುವಂಥದ್ದು. ನಮ್ಮ ಸ್ಥಾನಿಕ ವೇಳೆ ಬೇರೆಯೇ ಇರುತ್ತೆ, ಅದು ಸ್ಥಳದ ರೇಖಾಂಶವನ್ನು ಆಧರಿಸಿರುತ್ತೆ. ಈಗ ಭಾರತದ ಪ್ರಮಾಣಿತ ವೇಳೆ 82.5 ಡಿಗ್ರಿ ಪೂರ್ವ ರೇಖಾಂಶವನ್ನು ಆಧರಿಸಿದೆ. ಇದು ಅಂತಾರಾಷ್ಟ್ರೀಯ ದಿನಾಂಕ ಅಥವಾ ಈ ಗ್ರೀನ್ವಿಚ್ ರೇಖೆಗಿಂತ 5.5 ಗಂಟೆಗಳಷ್ಟು ಮುಂದಿದೆ ಅನ್ನುವಂಥದ್ದನ್ನು ನಾವು ತಿಳಿದಿರಬೇಕು. ನೆಕ್ಸ್ಟ್ 20ನೇ ಪ್ರಶ್ನೆ. ಜಪಾನಿಯರು ದೇವರೆಂದು ಪೂಜಿಸುವ ಜ್ವಾಲಾಮುಖಿ. ಆಪ್ಷನ್ 1 ಕ್ರಕಟೋವಾ, ಆಪ್ಷನ್ 2 ವೆಸುವಿಯಸ್, ಆಪ್ಷನ್ 3 ಕಿಲಿಮಂಜಾರೆ, ಆಪ್ಷನ್ 4 ಫ್ಯೂಜಿಯಾಮ. ಯಾವ ಒಂದು ಜ್ವಾಲಾಮುಖಿಯನ್ನು ಜಪಾನಿಯರು ದೇವರು ಅಂತೇಳಿ ಪೂಜೆ ಮಾಡ್ತಾರೆ? ಸರಿಯಾದ ಉತ್ತರ ಫ್ಯೂಜಿಯಾಮ ಅನ್ನುವಂಥದ್ದು. ಇದನ್ನು ದೇವರು ಅಂತ ಹೇಳಿ ಜಪಾನಿಯರು ಪೂಜೆ ಮಾಡ್ತಾರೆ. ಈ ಜ್ವಾಲಾಮುಖಿಯಲ್ಲಿ 3 ವಿಧಗಳನ್ನು ನಾವು ನೋಡ್ತೇವೆ ಪ್ರಮುಖವಾಗಿ. ಜಾಗೃತ ಜ್ವಾಲಾಮುಖಿ ಅನ್ನುವಂಥದ್ದೊಂದು, ಸುಪ್ತ ಜ್ವಾಲಾಮುಖಿ ಅನ್ನುವಂಥದ್ದೊಂದು, ಹಾಗೆ ಲುಪ್ತ ಜ್ವಾಲಾಮುಖಿ ಅನ್ನುವಂಥದ್ದೊಂದು. ಇದರ ಕುರಿತಾಗಿ ಒಂದಿಷ್ಟು ಎಕ್ಸಾಂಪಲ್ಗಳನ್ನು ಕೊಟ್ಟಿದ್ದಾರೆ ಬುಕ್ಗಳಲ್ಲಿ. ಅವುಗಳನ್ನು ಸರಿಯಾಗಿ ನೋಡಿಟ್ಕೊಳ್ಬೇಕಾಗತ್ತೆ. ಯಾವುದು ಜಾಗೃತ ಜ್ವಾಲಾಮುಖಿ, ಯಾವುದು ಸುಪ್ತ, ಹಾಗೆ ಯಾವುದು ಲುಪ್ತ ಜ್ವಾಲಾಮುಖಿ ಅನ್ನುವಂಥದ್ದನ್ನು ತಿಳಿದುಕೊಳ್ಳಿಕ್ಕಾಗಿ. ನೆಕ್ಸ್ಟ್ 21ನೇ ಪ್ರಶ್ನೆ. ಕಂದಾಯ ನ್ಯಾಯಾಲಯದ ಅತಿ ಕೆಳಗಿನ ನ್ಯಾಯಾಲಯ. ತಹಸೀಲ್ದಾರ್ ನ್ಯಾಯಾಲಯ,
ಜಿಲ್ಲಾ ಉಪವಿಭಾಗಾಧಿಕಾರಿ ನ್ಯಾಯಾಲಯ. ಆಪ್ಷನ್ 3 ಜಿಲ್ಲಾ ಕಂದಾಯ ನ್ಯಾಯಾಲಯ. ಆಪ್ಷನ್ 4 ಹೋಬಳಿ ಕಚೇರಿ ಅನ್ನುವಂಥದ್ದು. ಸರಿಯಾದ ಉತ್ತರ ಇಲ್ಲಿ ಆಪ್ಷನ್ 1 ತಹಸೀಲ್ದಾರ್ ನ್ಯಾಯಾಲಯವನ್ನು ಕಂದಾಯ ನ್ಯಾಯಾಲಯದ ಅತ್ಯಂತ ಕೆಳಹಂತದ ನ್ಯಾಯಾಲಯ ಅಂತ ಹೇಳಿ ಕರೆಯುವಂಥದ್ದು. ನೆಕ್ಸ್ಟ್ 22ನೇ ಪ್ರಶ್ನೆ. ಜನತಾ ನ್ಯಾಯಾಲಯವು ಅಸ್ತಿತ್ವಕ್ಕೆ ಬಂದ ವರ್ಷ. ಆಪ್ಷನ್ 1 1985. ಆಪ್ಷನ್ 2 1988. ಆಪ್ಷನ್ 3 1975. ಆಪ್ಷನ್ 4 1978. ಜನತಾ ನ್ಯಾಯಾಲಯ ಅಥವಾ ಇದನ್ನು ಲೋಕ ಅದಾಲತ್ಗಳು ಅಂತ ಹೇಳು ಸಹ ಕರೀತಾರೆ. ಲೋಕ್ ಅದಾಲತ್ಗಳು ಅಂತ ಹೇಳಿ ಕರೆಯುವಂಥದ್ದು. ಇದೇನು ಮಾಡುತ್ತೆ, ರಾಜಿ ಸಂಧಾನಕ್ಕೆ ಉತ್ಸುಕತೆಯನ್ನು ತೋರಿಸುತ್ತೆ. ಯಾವುದೇ ಒಬ್ಬರಿಗೆ ಶಿಕ್ಷೆಯನ್ನು ಕೊಡಿಸ್ಬೇಕು ಆ ರೀತಿಯಾಗಲ್ಲ, ಎರಡೂ ಪಕ್ಷದವರ ನಡುವೆ ರಾಜಿಯನ್ನು ಮಾಡಿಸ್ಬೇಕು ಅನ್ನುವಂತಹ ಉದ್ದೇಶವನ್ನು ಲೋಕ್ ಅದಾಲತ್ ಹೊಂದಿರುವಂಥದ್ದು. ಹಣ ಹಾಗೆ ಸಮಯವನ್ನು ಉಳಿತಾಯ ಮಾಡಲಿಕ್ಕಾಗಿ ಈ ಲೋಕ್ ಅದಾಲತ್ಗಳನ್ನ ಜಾರಿಗೆ ತರಲಾಗಿದೆ. ಜಾರಿಗೆ ಬಂದಂಥ ವರ್ಷ 1985. ಆಪ್ಷನ್ 1 ಏನಿದೆ ಸರಿಯಾದಂಥ ಉತ್ತರ. 1985ರಲ್ಲಿ ಈ ಜನತಾ ನ್ಯಾಯಾಲಯ ಅಥವಾ ಲೋಕ್ ಅದಾಲತ್ಗಳನ್ನ ಜಾರಿಗೆ ತರಲಾಗುತ್ತೆ. ರಾಜಿ ಸಂಧಾನವನ್ನು ಮಾಡಿಸ್ಲಿಕ್ಕೆ ಅಥವಾ ಜನರ ಹಣ ಮತ್ತು ಸಮಯವನ್ನು ಉಳಿತಾಯ ಮಾಡಲಿಕ್ಕೆ. ಅದರ ಜೊತೆಗೆ ಕೋರ್ಟ್ನ ಮೇಲಿರುವಂತಹ ಹೊರೆಯನ್ನು ಸಹ ಇದು ಕಡಿಮೆಯನ್ನು ಮಾಡುತ್ತೆ. ನೆಕ್ಸ್ಟ್ 23ನೇ ಪ್ರಶ್ನೆ. ಶಿವಮೊಗ್ಗ ಕುಂದಾಪುರ ನಡುವೆ ಸಂಪರ್ಕ ಕಲ್ಪಿಸುವ ಘಾಟಿ. ಆಪ್ಷನ್ 1 ಚಾರ್ಮಾಡಿ ಘಾಟಿ. ಆಪ್ಷನ್ 2 ಹುಲಿಕಲ್ ಘಾಟಿ. ಆಪ್ಷನ್ 3 ಶಿರಾಡಿ ಘಾಟಿ. ಆಪ್ಷನ್ 4 ಆಗುಂಬೆ ಘಾಟಿ. ಯಾವುದು ಶಿವಮೊಗ್ಗ ಮತ್ತು ಕುಂದಾಪುರದ ನಡುವೆ ಸಂಪರ್ಕವನ್ನು ಕಲ್ಪಿಸುತ್ತೆ? ಈ ಚಾರ್ಮಾಡಿ ಘಾಟಿ ಅನ್ನುವಂಥದ್ದು ಮಂಗಳೂರು ಅಂದ ಚಿಕ್ಕಮಗಳೂರು ನಡುವೆ ಸಂಪರ್ಕವನ್ನು ಕಲ್ಪಿಸುತ್ತೆ. ಆಗುಂಬೆ ಘಾಟಿ ಇದೇನು ಮಾಡುತ್ತೆ, ಶಿವಮೊಗ್ಗ ಮತ್ತು ಉಡುಪಿಯ ನಡುವೆ ಸಂಪರ್ಕವನ್ನು ಕಲ್ಪಿಸುತ್ತೆ. ಹಾಗೆ ಶಿರಾಡಿ ಘಾಟಿ ಇದು ಹಾಸನ ಸಕಲೇಶಪುರ ಮಂಗಳೂರು ನಡುವೆ ಸಂಪರ್ಕವನ್ನು ಕಲ್ಪಿಸುತ್ತೆ. ಕೊನೆಯದಾಗಿ ಇರುವ ಹುಲಿಕಲ್ ಘಾಟಿ ಶಿವಮೊಗ್ಗ ಮತ್ತು ಕುಂದಾಪುರದ ನಡುವೆ ಸಂಪರ್ಕವನ್ನು ಕಲ್ಪಿಸಿಕೊಳ್ಳುವಂಥದ್ದು. ಸೊ ಸರಿಯಾದ ಉತ್ತರ ಆಪ್ಷನ್ 2 ಏನಿದೆ ಹುಲಿಕಲ್ ಘಾಟ್, ಇದು ಶಿವಮೊಗ್ಗ ಮತ್ತು ಕುಂದಾಪುರದ ನಡುವೆ ಸಂಪರ್ಕವನ್ನು ಕಲ್ಪಿಸುವಂತಹ ಒಂದು ಘಾಟಿಯಾಗಿದೆ. ನೆಕ್ಸ್ಟ್ 24ನೇ ಪ್ರಶ್ನೆ. ಕರ್ನಾಟಕದಲ್ಲಿ ಅತಿ ಹೆಚ್ಚು ಉಷ್ಣಾಂಶ ದಾಖಲಾಗಿರುವಂತಹ ಪ್ರದೇಶ. ಆಪ್ಷನ್ 1 ಚಿತ್ರದುರ್ಗ ಜಿಲ್ಲೆ. ಆಪ್ಷನ್ 2 ಬೀದರ್ ಜಿಲ್ಲೆ. ಆಪ್ಷನ್ 3 ರಾಯಚೂರು ಜಿಲ್ಲೆ. ಆಪ್ಷನ್ 4 ಬಾಗಲಕೋಟೆ. ಅತಿ ಹೆಚ್ಚು ಉಷ್ಣಾಂಶ ದಾಖಲಾಗಿರುವಂತಹ ಒಂದು ಜಿಲ್ಲೆ ಯಾವುದು ಅನ್ನುವಂಥದ್ದು. ಸರಿಯಾದ ಉತ್ತರ ಇಲ್ಲಿ ಆಪ್ಷನ್ 3 ಏನಿದೆ ರಾಯಚೂರು ಜಿಲ್ಲೆ, ಇದು 24ನೇ ಪ್ರಶ್ನೆಗೆ ಸರಿಯಾಗಿರುವಂಥದ್ದು. ಈ ಚಿತ್ರದುರ್ಗ ಜಿಲ್ಲೆಯ ನಾಯಕನಹಟ್ಟಿ ಅನ್ನುವಂಥಲ್ಲಿ ಕಡಿಮೆ ಮಳೆ ಬೀಳುವಂತಹ ಪ್ರದೇಶ, ಕಡಿಮೆ ಮಳೆ ಬೀಳುತ್ತೆ. ಆಗುಂಬೆ ಏನಿದೆ ಅದು ಅಧಿಕ ಮಳೆ ಬೀಳುವಂತಹ ಪ್ರದೇಶ, ಹಾಗೆ ಅಧಿಕ ಮಳೆ ಬೀಳುವಂಥದ್ದು. ರಾಯಚೂರು ಜಿಲ್ಲೆ ಅತಿ ಹೆಚ್ಚು ಉಷ್ಣಾಂಶವನ್ನು ದಾಖಲಿಸಿದಂತಹ ಸ್ಥಳ, ಆದರೆ ಬೆಳಗಾವಿ ಇದು ಕಡಿಮೆ ಉಷ್ಣಾಂಶವನ್ನು ದಾಖಲೆ ಮಾಡಿದಂತಹ ಒಂದು ಸ್ಥಳ ಆಗಿರುವಂಥದ್ದು. ನೆಕ್ಸ್ಟ್ 25ನೇ ಪ್ರಶ್ನೆ. ಬಂಡಾಜೆ ಜಲಪಾತ ಈ ನದಿಯಿಂದ ಸೃಷ್ಟಿಯಾಗಿದೆ. ಆಪ್ಷನ್ 1 ಅಘನಾಶಿನಿ ನದಿ. ಆಪ್ಷನ್ 2 ದೋಣಿ ನದಿ. ಆಪ್ಷನ್ 3 ನೇತ್ರಾವತಿ ನದಿ. ಆಪ್ಷನ್ 4 ಬೇಡ್ತಿ ನದಿ. ಬಂಡಾಜೆ ಜಲಪಾತ ಇದು ನೇತ್ರಾವತಿ ನದಿಯಿಂದ ಉಗಮಗೊಂಡಂತಹ ಒಂದು ಅಥವಾ ಸೃಷ್ಟಿಯಾದಂತಹ ಒಂದು ಜಲಪಾತ ಆಗಿರುವಂಥದ್ದು. ಆಪ್ಷನ್ 3 ಏನಿದೆ ನೇತ್ರಾವತಿ ನದಿ 25ನೇ ಪ್ರಶ್ನೆಗೆ ಸರಿಯಾದ ಉತ್ತರ. ನೆಕ್ಸ್ಟ್ 26ನೇ ಪ್ರಶ್ನೆ. ಭತ್ತ ಉತ್ಪಾದನೆಯಲ್ಲಿ ಪ್ರಥಮ ಸ್ಥಾನದಲ್ಲಿರುವ ಕರ್ನಾಟಕದ ಜಿಲ್ಲೆ. ಆಪ್ಷನ್ 1 ಬಾಗಲಕೋಟೆ ಜಿಲ್ಲೆ. ಆಪ್ಷನ್ 2 ಮೈಸೂರು ಜಿಲ್ಲೆ. 3 ಬಳ್ಳಾರಿ. ಹಾಗೆ ಆಪ್ಷನ್ 4 ರಾಯಚೂರು ಜಿಲ್ಲೆ. ಭತ್ತದ ಉತ್ಪಾದನೆಯಲ್ಲಿ ಕರ್ನಾಟಕದಲ್ಲಿ ಯಾವ ಒಂದು ಜಿಲ್ಲೆ ಪ್ರಥಮ ಸ್ಥಾನದಲ್ಲಿದೆ? ಸರಿಯಾದಂತಹ ಉತ್ತರ ಇದಕ್ಕೆ ಆಪ್ಷನ್ 4 ರಾಯಚೂರು ಜಿಲ್ಲೆ ಏನಿದೆ ಇದು ಅಧಿಕ ಭತ್ತವನ್ನು ಉತ್ಪಾದಿಸುವಂತಹ ಕರ್ನಾಟಕದ ಜಿಲ್ಲೆಯಾಗಿದೆ. ನೆಕ್ಸ್ಟ್ 27ನೇ ಪ್ರಶ್ನೆ. ಸಾಮಾಜಿಕ ಒಪ್ಪಂದ ಕೃತಿ ಬರೆದವರು. ಆಪ್ಷನ್ 1 ವಾಲ್ಟೈರ್. ಆಪ್ಷನ್ 2 ಮಾಂಟೆಸ್ಕೋ. ಆಪ್ಷನ್ 3 ಮ್ಯಾಜಿನಿ. ಆಪ್ಷನ್ 4 ರುಸೋ. ಸಾಮಾಜಿಕ ಒಪ್ಪಂದ, ಸೋಷಿಯಲ್
ಕಾಂಟ್ರಾಕ್ಟ್ ಅನ್ನುವಂಥದ್ದು ಇಂಗ್ಲೀಷ್ನಲ್ಲಿ ಕರೆಯುವಂಥದ್ದು. ಈ ಕೃತಿಯನ್ನು ಬರೆದಂಥವರು ರುಸೋ ಅವರ ಸಾಮಾಜಿಕ ಒಪ್ಪಂದ ಅನ್ನುವಂಥ ಒಂದು ಕೃತಿಯನ್ನು ಬರೆದಿದ್ದಾರೆ. ನೆಕ್ಸ್ಟ್ 28ನೇ ಪ್ರಶ್ನೆ, ಭಾರತೀಯ ಭೂಸೇನೆಯ ಕೇಂದ್ರ ಕಮಾಂಡಿನ ಸ್ಥಳ. ಒಟ್ಟು ಕಮಾಂಡ್ಗಳನ್ನು ಹೊಂದಿದ್ದಾವೆ, 7 ಕಮಾಂಡ್ಗಳು ಭಾರತೀಯ ಭೂಸೇನೆ ಹೊಂದಿರುವಂಥದ್ದು. ಈ ಕಮಾಂಡ್ಗಳ ಅದರಲ್ಲಿ ಒಂದು ಕಮಾಂಡ್ ಆದಂತಹ ಕೇಂದ್ರ ಕಮಾಂಡ್, ಇದರ ಕೇಂದ್ರ ಸ್ಥಳ ಎಲ್ಲಿದೆ? ಲಕ್ನೋ, ಪುಣೆ, ಜೈಪುರ್, ಭೋಪಾಲ್ ಅನ್ನುವಂಥದ್ದು. ಸರಿಯಾದ ಉತ್ತರ ಇಲ್ಲಿ ಆಪ್ಷನ್ 1 ಲಕ್ನೋ. ಉತ್ತರ ಪ್ರದೇಶದ ಲಕ್ನೋದಲ್ಲಿ ಭೂಸೇನೆಯ ಕೇಂದ್ರ ಕಮಾಂಡ್ ಇರುವಂಥದ್ದು. ನೆಕ್ಸ್ಟ್ 29ನೇ ಪ್ರಶ್ನೆ, ಕರ್ನಾಟಕದ ಸಕ್ಕರೆ ಜಿಲ್ಲೆ ಅಂತ ಹೇಳಿ ಕರೆಯುವಂಥದ್ದು. ಮಂಡ್ಯ, ಮೈಸೂರು, ಬೆಳಗಾವಿ, ಚಾಮರಾಜನಗರ. ಯಾವುದನ್ನು ಕರ್ನಾಟಕದ ಸಕ್ಕರೆ ಜಿಲ್ಲೆ ಅಂತ ಹೇಳಿ ಕರೀತಾರೆ? ಸರಿಯಾದ ಉತ್ತರ ಆಪ್ಷನ್ 3 ಬೆಳಗಾವಿ ಜಿಲ್ಲೆಯನ್ನು ಕರ್ನಾಟಕದ ಸಕ್ಕರೆ ಜಿಲ್ಲೆ ಅನ್ನುವಂಥ ಹೆಸರಿನಿಂದ ಕರೀತಾರೆ. ಮಂಡ್ಯವನ್ನು ಸಕ್ಕರೆ ನಗರ ಅಂತ ಹೇಳಿ ಕರೀತಾರೆ. ಕರ್ನಾಟಕದಲ್ಲಿ ಮೊದಲನೇದಾಗಿ ಒಂದು ಶುಗರ್ ಫ್ಯಾಕ್ಟ್ರಿ, ಸಕ್ಕರೆ ಕಾರ್ಖಾನೆ ಸ್ಥಾಪನೆಯಾಗಿದ್ದು ಮೈ ಶುಗರ್ ಅನ್ನುವಂಥದ್ದು ಅದು ಮಂಡ್ಯದಲ್ಲಿ ಪ್ರಾರಂಭ ಆಗುತ್ತೆ. ಸರ್ ಎಂ ವಿಶ್ವೇಶ್ವರಯ್ಯ ಅವರ ಒಂದು ಅವಧಿಯಲ್ಲಿ. ಅದು ಸಕ್ಕರೆ ನಗರ ಅಂತ ಹೇಳಿ ಮಂಡ್ಯ ಕರೆಸ್ಕೊಂಡ್ರೆ, ಬೆಳಗಾವಿ ಅನ್ನುವಂಥದ್ದು ಕರ್ನಾಟಕದ ಸಕ್ಕರೆ ಜಿಲ್ಲೆ ಅಂತ ಹೇಳಿ ಕರೆಸ್ಕೊಳ್ಳುವಂಥದ್ದು. ನೆಕ್ಸ್ಟ್ 30ನೇ ಪ್ರಶ್ನೆ, ಕೊನೆಯ ಪ್ರಶ್ನೆ, ಬ್ಯಾಂಕ್ ಪದದ ಮೂಲ ಪದ ಬ್ಯಾಂಕೋ ಈ ಭಾಷೆಯ ಪದದಿಂದ ಬಂದಿದೆ. ಆಪ್ಷನ್ 1 ಗ್ರೀಕ್, ಆಪ್ಷನ್ 2 ಫ್ರೆಂಚ್, ಆಪ್ಷನ್ 3 ಇಟಲಿ, ಆಪ್ಷನ್ 4 ಇಂಗ್ಲಿಷ್. ಸರಿಯಾದ ಉತ್ತರ ಇಲ್ಲಿ ಇದು ಇಟಲಿ ಭಾಷೆಯ ಪದದಿಂದ ಬಂದಿರುವಂಥದ್ದು. ಬ್ಯಾಂಕ್ ಎನ್ನುವಂತಹ ಇಂಗ್ಲಿಷ್ ಪದದ ಮೂಲ ಪದ ಬ್ಯಾಂಕೋ ಅಂತ ಹೇಳಿ ಕರೆಯುವಂಥದ್ದು. ಇದು ಇಟಲಿ ಭಾಷೆಯ ಪದದಿಂದ ಬಂದಿರುವಂತಹ ಒಂದು ಪದ ಆಗಿದೆ. ಒಟ್ಟು 30 ಪ್ರಶ್ನೆಗಳನ್ನು ಈ ಒಂದು ವಿಡಿಯೋದಲ್ಲಿ ನಾವು ನೋಡಿದ್ವಿ. ಇದೇ ರೀತಿಯಾಗಿ ನೆಕ್ಸ್ಟ್ ಒಂದು ವಿಡಿಯೋದಲ್ಲಿ ಇನ್ನೂ 30 ಪ್ರಶ್ನೆಗಳನ್ನು ಅಥವಾ 50 ಪ್ರಶ್ನೆಗಳನ್ನು, ಬೋಧನಾಶಾಸ್ತ್ರದ ಪ್ರಶ್ನೆಗಳನ್ನು ಒಳಗೊಂಡಂತಹ ಪ್ರಶ್ನೆಗಳನ್ನು ನಾವು ನೋಡ್ತಾ ಹೋಗೋಣ. ಈ MCQ ಕ್ವಶನ್ಗಳು ನಿಮಗೆ ಎಕ್ಸಾಮ್ನಲ್ಲಿ ಹೇಗೆ ಕ್ವಶನನ್ನು ಆನ್ಸರನ್ನು ಅನಾಲಿಸಿಸ್ ಮಾಡಬೇಕು ಅನ್ನುವಂಥದ್ದು ಈಸಿಯಾಗಲಿ ತಿಳಿಲಿ ಅನ್ನುವಂಥ ಕಾರಣಕ್ಕಾಗಿ ಮಾಡ್ತಾ ಇರುವಂಥದ್ದು. ಇಲ್ಲಿಯವರೆಗೂ ವಿಡಿಯೋವನ್ನು ಸ್ಕಿಪ್ ಮಾಡದೆ ನೋಡಿರೋದಕ್ಕೆ ತುಂಬ ಧನ್ಯವಾದಗಳನ್ನ ತಿಳಿಸ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಉಳಿದೆಲ್ಲ ಪ್ರಶ್ನೆಗಳನ್ನು ನಾವು ನೋಡ್ತಾ ಹೋಗೋಣ.